Hi students, as we are continuing the first chapter, that is motion in the straight line, right? So in the today period we are going to learn the important concept that are types of physical quantities, what is meant by the distance and what is meant by displacement. Okay, so before studying this types of physical quantity, let me remind you about the physical quantity. Okay, so what is meant by physical quantity? Already you have learned this. All the measurable physical quantities. Okay, all the measurable quantities you want to call as a physical quantities. ನೋಡ್ರಿ ಭೌತಿಕ ಪರಿಮಾಣಗಳು ಅಂತಂದ್ರೆ ಯಾವ ಅಂತ ಹೇಳ್ತೀರಾ ಅಂತಂದ್ರೆ ಯಾವಗಳನ್ನೆಲ್ಲ ನೀವು ಅಳತೆ ಮಾಡ್ತೀರಿ, ಅಳತೆ ಮಾಡ್ತಕ್ಕಂಥ ಎಲ್ಲೋಗಳನ್ನು ನಾವೆಂತ ಕರಿತೀವಪ್ಪ ಅಂದ್ರೆ ಭೌತಿಕ ಪರಿಮಾಣಗಳು ಅಂತ ಕರಿತೀವಿ. ಹೌದಾ? ಈಗ ಇದರಲ್ಲಿ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಅಳತೆ ಮಾಡ್ತಕ್ಕಂಥವೆಲ್ಲ ಯಾವುವು? ಫಾರ್ ಎಕ್ಸಾಂಪಲ್, ಯು ಗೋಯಿಂಗ್ ಟು ಮೇಜರ್ ದ ಲೆಂತನ್ನು ಮೇಜರ್ ಮಾಡ್ತೀರಿ, ಬಟ್ಟಿ ಲೆಂತನ್ನು ಮೆಜರ್ಮೆಂಟ್ ಮಾಡ್ತೀರಿ, ಅದು ಯಾವುದೋ ಒಂದು ಸ್ಟಿಕ್ ಅದ ಅದ್ರ ಮೆಜರ್ಮೆಂಟ್ ಮಾಡ್ತೀರಿ. ಸೊ ಟೈಮ್, ಯು ಗೋಯಿಂಗ್ ಟು ಮೇಜರ್ ದ ಟೈಮ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಕಾಲೇಜ್ ರೀಓಪನಿಂಗ್ ಆದ 4 hours ಕ್ಲಾಸ್, ಸೊ ದೇರ್ ಇಸ್ ಅ ಟೈಮ್ ಟೇಬಲ್. ಸೊ ಬಾಂಡಿಂಗ್, ಯು ಗೋಯಿಂಗ್ ಟು ಮೇಜರ್ ದ ಟೈಮ್. ಓಕೆ, ಆ್ಯಂಡ್ ಯು ಗೋಯಿಂಗ್ ಟು ವೇರ್ ಅ ಮಾಸ್, ನೀವು ತೂಕ ನೋಡ್ತೀರಿ. ಸೊ ತೂಕ ನೋಡ್ತಿದ್ರೆ ಅದನ್ನು ಕೂಡ ಏನಪ್ಪ ಅಂತಂದ್ರೆ ನಮ್ಗೆ ಒನ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ. ಹೌದಾ? ಓಕೆ, ರೈಟ್. ಯಾವೆಲ್ಲ ನೀವು ಅಳತೆ ಮಾಡ್ತೀರಿ, ಟೆಂಪರೇಚರ್, ಅವೆಲ್ಲ ಏನಪ್ಪ ಅಂದ್ರೆ ಫಿಸಿಕಲ್ ಕ್ವಾಂಟಿಟಿ. In that physical quantity we have the two types. One is scalar quantity, another one is the vector quantity. So among all the physical quantity we have these two groups. So let us go for the first one, that is scalar quantity. The physical quantity which has only the magnitude but no direction, that we are going to call as a scalar quantity. ಅಂದ್ರೆ ಯಾವ ಕ್ವಾಂಟಿಟೀಸ್ಗಳಿಗೆ ಓನ್ಲಿ ಏನಪ್ಪ ಅಂತಂದ್ರೆ ನಮಗೆ ಒಂದು ಅದರದ್ದು ಸಾಂದ್ರತೆ ಅಥವಾ ಪ್ರಮಾಣ ಮಾತ್ರ ಇರ್ತದೆ, ಅದರದ್ದು ಯಾವುದೇ ರೀತಿಯಾದಂಥ ದಿಕ್ಕು ಇರುವುದಿಲ್ಲ. ಆ ರೀತಿ ಇರ್ತಕ್ಕಂಥ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗಳಿಗೆ ನಾವು ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಇಲ್ಲಿ ಏನು ಹೇಳ್ತಾರೆ ಇವರು ಅಂತಂದ್ರೆ, ಸ್ಕೇಲಾರ್ ಕ್ವಾಂಟಿಟಿ ಅಂತಂದ್ರೆ ಅದೇನಿರ್ತದಂದ್ರೆ ಫಿಸಿಕಲ್ ಕ್ವಾಂಟಿಟಿ ಆಗಿರ್ತದೆ, ಆದ್ರೆ ಆ ಫಿಸಿಕಲ್ ಕ್ವಾಂಟಿಟಿಗೆ ಪರ್ಟಿಕ್ಯುಲರ್ ಆದಂಥ ದಿಕ್ಕು ಇರೋದಿಲ್ಲ ಅಂತ ಹೇಳ್ತಾರೆ, ಡೈರೆಕ್ಷನ್ ಇರುವುದಿಲ್ಲ ಅಂತ ಹೇಳ್ತಾರೆ. ಹೆಂಗ ಸ್ವಲ್ಪ ನೋಡ್ರಿ, ಈಗ ನೋಡ್ರಿ ಇಲ್ಲೊಂದು ರಫ್ ಸರ್ಫೇಸ್ ಅದ. ಈ ರಫ್ ಸರ್ಫೇಸ್ ಮೇಲ್ಗಡೆ ನಾನೇನು ಮಾಡಿರ್ತೀನಪ್ಪ ಅಂತಂದ್ರೆ ಇಲ್ಲೊಂದು ಸ್ಟೋನ್ ಅದ ರೀ, ಸ್ಟೋನು ಸರ್ಕ್ಯುಲರ್ ಸ್ಟೋನ್ ಅದ. ಈ ಸ್ಟೋನ್ದು ವೇಟ್ ನಾನು ವೇ ಮಾಡ್ಕೊಂಡ್ರೆ ಎಷ್ಟು ಬರ್ತದಪ್ಪ ಅಂದ್ರೆ ಅಬೌಟ್ 10 kg ಅಂತ ಏನಪ್ಪ ಅಂತಂದ್ರೆ ಇದ್ದು ತೂಕ ಬರ್ತದೆ. ಓಕೆ, 10 kg ಅಂತ ಬಂದ ತಕ್ಷಣ ಯಾವ ಡೈರೆಕ್ಷನ್ ಒಳಗೆ 10 kg ಅದ ಅಂತಂದ್ರೆ ಏನು ಹೇಳ್ತೀರಿ? ಇಲ್ರಿ ಇದು ಮೇಲ್ಗಡೆ ಡೈರೆಕ್ಷನ್ದಾಗ 10 kg ಅದ ರೀ, ಇಲ್ರಿ ಮಗ್ದಲ್ಕ ಅದ ರೀ, ಇಲ್ಲ ಡೌನ್ ಸೈಡ್ ಅದ. ನಾವು ವೇಟ್ ಹೇಳಕತ್ತಿಲ್ಲ, ಮಾಸ್ ಹೇಳಕತ್ತೀನಿ. ಮಾಸು ವೇಟು ಎರಡು ಡಿಫ್ರೆಂಟ್ ಅವಪ್ಪ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡ್ರಿ, ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಪೆಸಿಫಿಕ್ ಡೈರೆಕ್ಷನ್ ಇಲ್ಲ, ಆದರೆ ಇದಕ್ಕೆ ಸಾಂದ್ರತೆ ಅದ, ಪ್ರಮಾಣ ಅದ. ಎಷ್ಟದ? 10 kg, ಅದಕ್ಕೆ ಪ್ರಮಾಣ ಅದ. ಅಂದ್ರೆ ಇದನ್ನ ನಾವೆಂತ ಕರಿತೀವಪ್ಪ ಅಂದ್ರೆ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಅಂತ ಹೋದ ತಕ್ಷಣ ಅವ್ರು ನಿಮ್ದು ಥರ್ಮೋಮೀಟ್ರ್ ಇಟ್ಟು ಬಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾರೆ. ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿದ ತಕ್ಷಣ ನಾರ್ಮಲ್ಕಿನ್ನೂ ಸಮ್ 16 or 17 ಡಿಗ್ರಿ ಸೆಲ್ಸಿಯಸ್ ಬರ್ತದೆ ಫೀವರ್ ಇದ್ದಾಗ. ಹೌದಾ? ನಿಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಪ್ಪ ಅಂತಂದ್ರೆ ಬಾಡಿ ಟೆಂಪ್ರೇಚರ್ ಈಸ್ 60 ಡಿಗ್ರಿ. ಯಾವ ದಿಕ್ಕಿನೊಳಗೆ 60 ಡಿಗ್ರಿ ಇದೆ ಅಂತಂದ್ರೆ ಏನು ಹೇಳಬೇಕು? ಇಲ್ಲಿ ಸರ್ ಮ್ಯಾಲ್ 60 ಡಿಗ್ರಿ ಅದ, ಕೆಳಗೆ 60 ಡಿಗ್ರಿ ಅದ, ಮಕ್ಕಳ ಕಲತೆ ಅಂತ ಹೇಳಕ್ ಬರ್ತದೆ? ಆಗಲ್ಲ. ಆಮೇಲೆ ಈಗ ಎಕ್ಸಾಂಪಲ್ ಆಫ್ ಟೈಮ್,
ಟೈಮ್ ಕೂಡ ನೀವು ತಗೋಬೋದು. ಟೈಮ್ಗೆ ದಿಕ್ಕದೇನ್ರಿ, 1 ಗಂಟೆ ಅಂದ್ರೆ 1 ಗಂಟೆ ಅಷ್ಟೇ, ಅದಕ್ಕೆ ಇದೇ ದಿಕ್ಕಂತಿಲ್ಲ, ಹೌದಾ? ಸೊ ಈಗ ನೀವು ತಗೋಬೇಕಾದ್ರೆ ಎಕ್ಸಾಂಪಲ್ ಆಗಿ ಇಲ್ಲಿ ಮಾಸ್ ಅನ್ನ ತಗೋಬಹುದು. ಮಾಸ್ ಅಂದ್ರೆ ತೂಕ, ಮಾಸ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದ್ರೆ ನಮ್ಗೆ ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅವುಗಳ ಪ್ರಮಾಣಗಳಿರ್ತಾವ, ಆದ್ರೆ ಅವುಗಳ ಪರ್ಟಿಕ್ಯುಲರ್ ಆದ ದಿಕ್ಕು ಇರೋದಿಲ್ಲ. ತಿಳಿದ್ರಿ? ಈಗ ನೋಡ್ರಿ, ಈಗ ಯಾವುದೇ ಕ್ವಾಂಟಿಟೀಸ್ ಅನ್ನು ನೀವು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಅಲ್ಲಿ ಪ್ರಮಾಣ ಸಿಗ್ತದೆ, ಯಾವುದು ಸ್ಕೇಲಾರ್ ಕ್ವಾಂಟಿಟಿ. ಸೊ ನೆಕ್ಸ್ಟ್ ಒನ್ ಈಸ್ ವೆಕ್ಟರ್ ಕ್ವಾಂಟಿಟಿ. A vector quantity is the one which has both magnitude as well as the direction. ಅಂದ್ರೆ ಯಾವ ಭೌತಿಕ ಪರಿಮಾಣಗಳಿಗೆ ಪ್ರಮಾಣನ ಇದ್ದು ಆಮೇಲೆ ಅವುಗಳಿಗೆ ಪರ್ಟಿಕ್ಯುಲರ್ ಆದಂಥ ದಿಕ್ಕು ಇತ್ತಂತಂದ್ರೆ, ನಿಖರವಾದಂಥ ದಿಕ್ಕಿನಲ್ಲಿ ಅವು ಚಲಿಸ್ತಿದ್ವು ಅಂತಂದ್ರೆ, ಅಥವಾ ನಿಖರವಾದ ದಿಕ್ಕು ಅವುಗಳಿಗೆ ಇತ್ತಂದ್ರೆ ಅವುಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡ್ರಿ. ಸೊ ಇದೊಂದು ಫ್ಲೋರ್ ಅದ, ಈ ಫ್ಲೋರ್ ಮೇಲ್ಗಡೆ ಇಲ್ಲಿ ಏನದಪ್ಪ ಅಂತಂದ್ರೆ ಒಂದು ವುಡನ್ ಬ್ಲಾಕ್ ಅದ ಅಂತ ತಿಳ್ಕೊಳ್ಳಿ. ಈ ವುಡನ್ ಬ್ಲಾಕ್ ಅನ್ನ ನಾನು ಮುಂದ್ಗಡೆ ಮೂವ್ ಮಾಡಬೇಕಾದ್ರೆ ಇಲ್ಲಿ ಏನ್ ಮಾಡ್ತಿದ್ರಿ, ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ. ಫೋರ್ಸ್ ಅನ್ನು ಅಪ್ಲೈ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ನನಗೆ ಏನು ಬೇಕು, ಇಲ್ಲಿ ಪರ್ಟಿಕ್ಯುಲರ್ ಆದಂಥ ದಿಕ್ಕು ಬೇಕು. ಈ ದಿಕ್ಕಿನಾಗ ಹಾಕಿದಾಗ ಏನಾಗ್ತದಪ್ಪ ಅಂತಂದ್ರೆ ಈ ಕಡೆ ಮೂವ್ ಆಗ್ತದೆ, ಹೌದಾ? ಅಂದ್ರೆ ಫೋರ್ಸ್ ಅನ್ನು ಅಪ್ಲೈ ಮಾಡಬೇಕಾದ್ರೆ ನಾವು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀವಿ. ಸೊ ಅದಕ್ಕಾಗಿ ಈ ಫೋರ್ಸ್ ಅನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ವೈ? ಬಿಕಾಸ್ the force has magnitude. For example, at this situation I will write here this as a 10 Newton of force. Okay, Newton is the SI to measure the force. Okay, so here I am applying the 10 Newton of force. Okay, and that force has a particular direction. So that is why it has both magnitude as well as direction. We call this force as a vector quantity. Okay, in a similar way, if you take example of velocity, ವೇಗೋತ್ಕರ್ಷ ಅಂತ ಕರಿತೀವಿ. ಚವ ವೇಗ ಅಂತ ಏನು ಬರ್ತಾವಲ್ಲ, ಈಗ ರಾಕೆಟ್ ಲಾಂಚ್ ಆಗ್ತಿರ್ತದೆ ಅನ್ಕೋರಿ, ಉಪಗ್ರಹ ಉಡಾವಣೆ ಒಳಗೆ ರಾಕೆಟ್ ಲಾಂಚ್ ಆಗ್ಬೇಕಾದ್ರೆ ಮೊದಲಿಗೆ ರಾಕೆಟ್ ಹೆಂಗೆ ಹೋಗ್ತದ್ರಿ, ಈಗ ಹೋಗ್ತದಲ್ಲ, ರಾಕೆಟ್ ಹೆಂಗೆ ಹೋಗೋದ್ರಿ, ಸ್ಟ್ರೇಟ್ ಹೋಗ್ತದೆ. ಸೊ ಸ್ಟ್ರೇಟ್ ಹೋಗ್ತಿದ್ರ ಅಂತಂದ್ರೆ ಪರ್ಟಿಕ್ಯುಲರ್ ದಿಕ್ಕಿನಲ್ಲಿ ಮಾತ್ರ ಹೋಗ್ತಿರ್ತದೆ ಮೊದಲು. ಆಮೇಲೆ ಅದೇನು ಮಾಡ್ತದೆ, ತನ್ನ ಪದವನ್ನು ಚೇಂಜ್ ಮಾಡ್ಕೊತದೆ, ಅದು ನಮ್ಗೆ ಬೇಕಾಗಿಲ್ಲ. ಮೊದಲಿಗೆ ಹೋಗಾಗ ಹೆಂಗೆ ಹೋಗ್ತದೆ, ಸ್ಟ್ರೇಟ್ ಆಗಿ ಹೋಗ್ತಿರ್ತದೆ, ಹೌದಾ? ಅದಕ್ಕೆ ಅದ್ರದ್ದು ಏನಂತ ಕರಿತೀವಪ್ಪ ಅಂದ್ರೆ ದ ಸ್ಯಾಟಲೈಟ್ ಈಸ್ ಮೂವಿಂಗ್ ವಿತ್ ದ ವೆಲಾಸಿಟಿ ಆಫ್ 11.5 ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಒಂದು ಸೆಕೆಂಡಿಗೆ 11.3 11.4 ಮೀಟರ್ಸ್ ಅಥವಾ ಕಿಲೋಮೀಟರ್ಸ್ ಸ್ಪೀಡ್ ಏನಾಗ್ತಿರ್ತದಪ್ಪ ಅಂತಂದ್ರೆ, ಮೀಟರ್ಸ್ ಅಲ್ಲದ ಕಿಲೋಮೀಟರ್ ಸ್ಪೀಡ್ ಅದು ಮೂವ್ ಆಗ್ತದೆ. ಅದಕ್ಕೆ ವೆಲಾಸಿಟಿ ಏನೇನದವಪ್ಪ ಅಂತಂದ್ರೆ ವೆಲಾಸಿಟಿ ಹ್ಯಾಸ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಮ್ಯಾಗ್ನೆಟ್ಯೂಡ್. ಸೊ ದಟ್ಸ್ ವೈ ವಿ ಕಾಲ್ ದಟ್ ಆಸ್ ಅ ವೆಕ್ಟರ್ ಕ್ವಾಂಟಿಟಿ. ಎಕ್ಸಲರೇಷನ್, ವೇಗವರ್ಧಕ ಅಂತ ಕರಿತೀವಿ. ವೇಗವರ್ಧಕ, ಎಕ್ಸಲರೇಷನ್, ಟಾರ್ಕ್ಯೂ ಅಂತ ಕರಿತೀವಿ. ಸೊ ದೇರ್ ಆಲ್ ದ ಎಕ್ಸಾಂಪಲ್ ಆಫ್ ದ ವೆಕ್ಟರ್ ಕ್ವಾಂಟಿಟಿ. ತಿಳಿದ್ರಿ? ಸೊ ತಿಳ್ಕೋಬೇಕಾಗಿದೆ ಏನ್ರಿ, ಇಲ್ಲಿ ಯಾವ ಭೌತಿಕ ಪರಿಮಾಣಗಳಿಗೆ ದಿಕ್ಕು ಮತ್ತು ಪ್ರಮಾಣ ಎರಡೂ ಇರ್ತದ, ಅವುಗಳನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರೀಬೇಕು. ಓಕೆ, ಸೊ ಇವೆರಡು ಕಾನ್ಸೆಪ್ಟ್ಸ್ಗಳು ನಮಗೆ ಇಲ್ಲಿ ಕ್ಲಿಯರ್ ಆಗ್ತವೆ. ಓಕೆ, ಸೊ ನೆಕ್ಸ್ಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಬರ್ತಕ್ಕಂಥದ್ದು, ನಿಮ್ಮ ಆ್ಯಕ್ಚುಯಲ್ ಫಿಸಿಕ್ಸ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಯಾವುದ್ರಿ? ಡಿಸ್ಟೆನ್ಸ್ ಕಾನ್ಸೆಪ್ಟು, ಆಮೇಲೆ ಈ ಡಿಸ್ಪ್ಲೇಸ್ಮೆಂಟ್ ಕಾನ್ಸೆಪ್ಟು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇದೆಲ್ಲನೂ ನಿಮಗೆ ಪ್ರಿಲಿಮಿನರಿ ಒಳಗೆ ಬರ್ತದೆ. ಮೇನ್ ಕಾನ್ಸೆಪ್ಟಿಗೆ ನಿಮ್ಗೆ ಇಂಟ್ರಡ್ಯೂಸ್ ಆಗೋದು ಎಲ್ಲಿದಪ್ಪ ಅಂತಂದ್ರೆ ಈ ಡಿಸ್ಟೆನ್ಸ್ಲಿಂದ ಇಂಟ್ರಡ್ಯೂಸ್ ಆಗುತ್ತೆ. ಫಸ್ಟಿಗೆ
ಈ ಡಿಸ್ಟೆನ್ಸ್ ಅನ್ನು ನಾವು ಕನ್ನಡದಲ್ಲಿ ದೂರ ಅಂತ ಕರಿತೀವಿ. ಸೊ ಇದನ್ನು ಯಾವ ರೀತಿ ಡಿಫೈನ್ ಮಾಡ್ಕೊಳ್ತೀವಿ ಡಿಸ್ಟೆನ್ಸ್ ಅನ್ನು? ದ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ದ ಟೋಟಲ್ ಪಾತ್ ಟ್ರಾವೆಲ್ಡ್ ಬೈ ದ ಪರ್ಸನ್ ಫ್ರಮ್ ಹಿಸ್ ಇನಿಷಿಯಲ್ ಪೊಸಿಷನ್ ಟು ದ ಫೈನಲ್ ಪೊಸಿಷನ್. ದೂರ ಅಂತಂದ್ರೆ ಏನಪ್ಪ ಅಂತಂದ್ರೆ ಒಂದು ಯಾವುದೇ ಚಲನೆಯಲ್ಲಿ ಪ್ರಾರಂಭಿಕ ಹಂತದಿಂದ ಅಂತ್ಯದ ಹಂತದವರೆಗೆ ಯಾವೆಲ್ಲ ಪಥದಲ್ಲಿ ಅವರು ಚಲಿಸಿರ್ತಾರ ಆ ಪಥದ ಉದ್ದವನ್ನ ಅಥವಾ ಚಲಿಸಿದ ದಾರಿಯನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ಅದ. ಏನಪ್ಪ ಅಂದ್ರೆ ಇಲ್ಲಿ ಎ ದಿಂದ ಎಫ್ ವರೆಗೆ ಏನಾಗ್ಯದಪ್ಪ ಅಂತಂದ್ರೆ ಒಂದು ಚಲನೆ ಆಗ್ಯದ. ಫಾರ್ ಎಕ್ಸಾಂಪಲ್ ಅದು ಏನು ತಿಳ್ಕೊರಿ, ಯು ಆರ್ ಕಮಿಂಗ್ ಟು ಅವರ್ ಕಾಲೇಜ್ ಆಫ್ಟರ್ ಓಪನಿಂಗ್, ಇಮ್ಯಾಜಿನ್ ದಿಸ್. ಓಕೆ, so as you move from your house to the bus stand, so obviously you are going to meet the bus. After that, so some more distance is traveled means you are going to meet a village, and if you coming from this side, Mudhol you are going to meet, or whatever the villages you have. So different villages you are going to meet. Finally you are going to reach the Jamkhandi bus stand. Okay, and you are coming to our college. Okay, so this is what the path you have traveled in the bus. Okay, bus has traveled in the sense obviously you have traveled. Bus move ಆಗ್ಯದ ಅಂತಂದ್ರೆ ಬಸ್ ಹಂಗೆ ಹೋಗ್ಯದ ಅಂತಂದ್ರೆ ನೀವು ಹಂಗೆ ಹೋಗಿರಂತ ಅರ್ಥ. ತಿಳಿತಾ? ಓಕೆ, ಇಲ್ಲಿ ನೋಡ್ರಿ ಏನಾಗ್ತದ, ನೀವು ಕಾಲೇಜ್ ಬರ್ಬೇಕಾದ್ರೆ ಬಸ್ ಏನಾಗ್ತದಪ್ಪ ಅಂದ್ರೆ ಬೇರೆ 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 ಊರುಗಳಿಗೆ ಹೋಗಿ ಅದೇನಾಗ್ತದೆ ಅಂತಂದ್ರೆ ಜಮಖಂಡಿಗೆ ಬಂದು ತಲುಪ್ತದ. ಹೌದಾ? ಇಲ್ಲಿ ಏನಾಗ್ತದ, ಇಲ್ಲೊಂದು ಡೈರೆಕ್ಷನ್ ಅದ, ಬೇರೆ ಬೇರೆ ಇಲ್ಲೊಂದು ಡೈರೆಕ್ಷನ್, ಎಲ್ಲ ಏನ್ ಮಾಡ್ತದೆ ಟ್ರಾವೆಲ್ ಮಾಡ್ಕೊಂಡು ಬಂದು ಇಲ್ಲಿ ಮುಗಿದಾಗ ಎಷ್ಟಾಗಿರ್ತದಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ 50 ಕಿಲೋಮೀಟರ್ ಡಿಸ್ಟೆನ್ಸ್ ಆಗಿರ್ತದೆ. ಇಲ್ಲಿ ಸರ್ ನಾವು ಮೂರಷ್ಟು ದೂರ ಇಲ್ಲ ಅಂತ ಅನ್ಬೇಡ್ರಿ, ಅದು ಎಕ್ಸಾಂಪಲ್ ಅದ. 50 ಕಿಲೋಮೀಟರ್ ಆಗಿರ್ತದೆ ಅಂದ್ರೆ ನೀವೆಲ್ಲ ಈ ಚಲನೆಯಲ್ಲಿ ನಿಮಗೆ ಇನಿಷಿಯಲ್ ಪೊಸಿಷನ್ ಅಂತಂದ್ರೆ ಯಾವಪ್ಪ ಅಂದ್ರೆ ನೀವು ಮೂರು, ಇಲ್ಲಿ ಎ, ಫೈನಲ್ ಪೊಸಿಷನ್ ಯಾವ್ದಪ್ಪ ಜಮಖಂಡಿ, ಅದನ್ನ ನಾವು ಎಫ್ ಅಂತ ನೇಮ್ ಮಾಡಿದ್ದೀವಿ. ಸೊ ದ ಟೋಟಲ್ ಪಾತ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಡ್ಯೂರಿಂಗ್ ಇಟ್ಸ್ ಮೋಷನ್ ಫ್ರಮ್ ದ ಇನಿಷಿಯಲ್ ಪೊಸಿಷನ್ ಟು ದ ಫೈನಲ್ ಪೊಸಿಷನ್, ಸೊ ದ್ಯಾಟ್ ವಿ ವಿಲ್ ಕಾಲ್ ಆಸ್ ಅ ಡಿಸ್ಟೆನ್ಸ್. ತಿಳಿದ್ರಿ? ನಾವು ಪೂರ್ತ ಏನೊಂದು ಜರ್ನಿಯಲ್ಲಿ ಮೂವ್ ಆಗಿರ್ತೀವಿ, ನಾವು ಚಲಿಸಿದಂಥ ಟೋಟಲ್ ದಾರಿಗೆ ಏನಂತ ಕರಿತೀವಿ ಅಂದ್ರೆ ಡಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, so next is the displacement. The displacement is the shortest distance or the straight line distance between the initial position and the final position of the object. Okay, ಇಲ್ಲಿ ನೋಡ್ರಿ ಏನು ಹೇಳ್ತಾರಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂತಂದ್ರೆ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಸ್ಥಾನ ಪಲ್ಲಟ ಅಂತಂದ್ರೆ ಏನು, ಡಿಸ್ಟೆನ್ಸ್ಗೆ ಡಿಸ್ಪ್ಲೇಸ್ಮೆಂಟ್ ಏನು ಡಿಫ್ರೆನ್ಸ್ ಬರ್ತದೆ ನೋಡ್ರಿ. ಇದು ಮೇನ್ ಆಗಿ ಬೇಸಿಕ್ ಆಗಿ ನೋಡ್ರಿ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲಿ ಬಂದು ಎಂಡ್ ಆಗಿ ನೀವು ಎರಡು ಒಂದು ಸ್ಟ್ರೇಟ್ ಆಗಿ ಒಂದು ಲೈನ್ ಅನ್ನ ಹೇಳಿದ್ರೆ ಅಂತಂದ್ರೆ ಈ ಲೈನ್ ಡಿಸ್ಟೆನ್ಸ್ ಎಷ್ಟು ಇರ್ತದಲ್ಲ ಅಷ್ಟು ಅದೇನಾಗಿರ್ತದಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗಿರ್ತದೆ. ಸೊ ದ AF ಈಸ್ ದ ಡಿಸ್ಪ್ಲೇಸ್ಮೆಂಟ್. ನೋಡ್ರಿ, ಇವೆಲ್ಲ ನೀವು ಯಾವ್ಯಾವ ದಾರಿ ಹೋಗಿ ಬಂದಿರೋದು ಇಂಪಾರ್ಟೆಂಟ್ ಅಲ್ಲ, ಮೊದಲು ಎಲ್ಲಿದ್ರಿ ಲಾಸ್ಟ್ ಎಲ್ಲಿದ್ರಿ, ನೀವು ಹೇಳೋದು ನೋಡ್ಬೇಕು. ಒಂದು ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಅನ್ನ ನೀವು ಹೇಳೋದಂತಂದ್ರೆ ಸ್ಟ್ರೇಟ್ ಲೈನ್ ಅನ್ನ ಹೇಳಿದ್ರಂತಂದ್ರೆ ಆ ಸ್ಟ್ರೇಟ್ ಲೈನ್ ಎಷ್ಟು ಉದ್ದಿರ್ತದ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅದನ್ನ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತಾನು ಕರಿಬಹುದು ಅಥವಾ ದ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪೊಸಿಷನ್ ಆಫ್ ದ ಜರ್ನಿ ಟು ದ ಫೈನಲ್ ಪೊಸಿಷನ್ ಆಫ್ ದ ಜರ್ನಿ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಊರಿನಿಂದ ನಮ್ಮ ಕಾಲೇಜ್ ಅಥವಾ ನಿಮ್ಮ ಮನೆಯಿಂದ ನಮ್ಮ ಕಾಲೇಜ್ ಒಂದು ನೇರವಾದಂಥ ಒಂದು ರೇಖೆಯನ್ನು ನೀವು ಅಳದಂತಂದ್ರೆ ಆ ರೇಖೆಯ ಉದ್ದ ಎಷ್ಟಿರ್ತದ ಅದನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಆಮೇಲೆ ಇಲ್ಲಿ ಸ್ವಲ್ಪ ನೀವು ಲಕ್ಷ್ಯ ವಹಿಸ್ರಿ, ಈ ಡಿಸ್ಟೆನ್ಸ್ ಅವರ ಡಿಸ್ಪ್ಲೇಸ್ಮೆಂಟ್ ಡಿಫರೆನ್ಸಸ್ಗಳನ್ನು ನಾವು ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು.
ಹೌದಾ. ಸೊ ನಾನು ಇದನ್ನು ಸ್ವಲ್ಪ ಇರೇಸ್ ಮಾಡಿ ನಿಮಗೆ ಡಿಫ್ರೆನ್ಸಸ್ಗಳನ್ನು ಹೇಳ್ತೀನಿ. ಈ ಡಿಸ್ಟೆನ್ಸಲ್ಲಿ ಏನು ಡಿಸ್ಟೆನ್ಸ್ಗೂ ಆಮೇಲೆ ಡಿಸ್ಪ್ಲೇಸ್ಮೆಂಟ್ಗೂ ಏನು ಡಿಫ್ರೆನ್ಸ್ ಬರ್ತದ ಅಂತಕ್ಕಂಥದ್ದು. ಓಕೆ, okay students, so we'll see the difference between the distance and the displacement. Okay, as an examination point of view, this is also important for our 2 marks or 3 marks question. Okay, so here first one we will take as a distance. So distance is, we will call as a total path traveled during the journey. You see, so I have told an example earlier. So if you start your journey, so from the journey whatever the total path you want to travel, that a total path traveled we will call as a distance. ಹೌದ್ರಿ, ಡಿಸ್ಟೆನ್ಸ್ ಅಂತಂದ್ರೆ ಏನ್ರಿ, ಚಲಿಸಿದ ದೂರ ಅಂತ ಕರಿತೀವಿ. ನೀವು ಚಲನೆಯಲ್ಲಿ ಯಾವೆಲ್ಲ ಕಡೆ ಹೋಗ್ಬಿಡ್ತೀರಿ, ಎಲ್ಲ ಕಡೆಯಿಂದ ಏನಾಗ್ತದಪ್ಪ ಅಂತ ನೀವು ಎಷ್ಟು ಚಲನೆಯನ್ನು ತೋರಿಸಿರ್ತೀವಿ, ಎಷ್ಟು ಪಥವನ್ನು ನೀವು ಕ್ರಮಿಸಿರ್ತೀರಿ ಅನ್ನೋದ್ರ ಬಗ್ಗೆ ನಮ್ಗೆ ಏನು ಕೊಡ್ತದೆ ಇನ್ಫಾರ್ಮೇಶನ್, ಡಿಸ್ಟೆನ್ಸ್ ಕೊಡ್ತದ. ಡಿಸ್ಪ್ಲೇಸ್ಮೆಂಟ್ ಹಂಗಿಲ್ಲ, ಇಟ್ ಈಸ್ ದ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್, ಇಟ್ ಈಸ್ ದ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ದ ಫೈನಲ್ ಪೊಸಿಷನ್. ಸ್ಥಾನಫಲ, ಹೌದ್ರಿ, ಇನಿಷಿಯಲ್ ಆಗಿ ಎಲ್ಲಿದ್ರಿ, ಫೈನಲ್ ಆಗಿ ಎಲ್ಲಿದ್ದೀರಿ, ಇವೆರಡೂ ನಡಬಾರ್ದು ಒಂದು ಸರಳ ರೇಖೆಯನ್ನು ನೀವು ಹೇಳಿದ್ರಂದ್ರೆ ಆ ಸರಳ ರೇಖೆಯ ಅಳತೆ ಏನಾಗಿರ್ತದ, ಡಿಸ್ಪ್ಲೇಸ್ಮೆಂಟ್ ಆಗಿರ್ತದ. ಓಕೆ, and the second difference you can see here, the distance has no direction. ನೀವು ಸ್ವಲ್ಪ ನೀವು ಲಾಸ್ಟ್ ಎಕ್ಸಾಂಪಲ್ ಅನ್ನ ರಿವೈಂಡ್ ಮಾಡ್ಕೋಬಹುದು, ಹೌದ್ರಿ. ಸೊ ಅಲ್ಲಿ ಏನಾಗಿತ್ತು, ಈ ರೀತಿ ಕರ್ವ್ಸ್ಗಳನ್ನ ನೀವು ಅಬ್ಸರ್ವೇಷನ್ ಮಾಡಿರ್ತೀವಿ, ಹೌದಾ. ಅಂದ್ರೆ ಡೈರೆಕ್ಷನ್ ಇಲ್ಲೊಂದು ರೀತಿ ಬೇರೆ ಇದೆ, ಇಲ್ಲೊಂದು ರೀತಿ ಬೇರೆ ಇದೆ, ಇಲ್ಲೊಂದು ರೀತಿ ಬೇರೆ ಇದೆ ಡೈರೆಕ್ಷನ್, ಮತ್ತೆ ಇಲ್ಲೊಂದು ರೀತಿ ಬೇರೆ ಇದೆ, ಈ ಕಡೆ ಒಂದು ರೀತಿ ಬೇರೆ ಇದೆ, ಹೌದಾ. So it has no specific direction, that's why we call it has no direction. And if you see the opposite one, the displacement has direction. You see, so as I was given there A and F, A and F, right? Okay, you see here there is no variation in the direction, so you are straightly moving from A to F. So the distance is having no specific direction, that's why we call it has a no direction, but the displacement has the direction. Okay, so as we have learned, the quantity which has only the direction, only the magnitude but no direction, that we will call as a scalar quantity. So that is what the distance is a scalar quantity. ಹೌದ್ರಿ, ಡಿಸ್ಟೆನ್ಸ್ ಏನಂತ ಹೇಳಕತ್ತೀರಿ, ಯಾವುದೇ ರೀತಿಯಾದ ದಿಕ್ಕು ಇರೋದಿಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ದಿಕ್ಕಲ್ಲಿ ಏನಾಗ್ತಾ ಹೋಗ್ತದೆ, ಬದಲಾವಣೆಗಳು ಬರ್ತಾ ಹೋಗ್ತಾವೆ, ಅದಕ್ಕೆ ನಾವು ಯಾವುದೇ ರೀತಿ ದಿಕ್ಕು ಇಲ್ಲ ಅಂತ ಹೇಳ್ತೀವಿ. ಯಾವಾಗ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ದಿಕ್ಕು ಇರುವುದಿಲ್ಲ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಕರಿತೀವಿ. ಓಕೆ, ಸೊ ಈ ಕಡೆ ಡಿಸ್ಪ್ಲೇಸ್ಮೆಂಟ್ಗೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಅದ ಯಾವ ಕ್ವಾಂಟಿಟಿ ಆಗಿರ್ತದೆ, ದಟ್ ವಿಲ್ ಬಿ ಎ ವೆಕ್ಟರ್ ಕ್ವಾಂಟಿಟಿ. ಓಕೆ, ಆಮೇಲೆ ಇಲ್ಲಿ ನೋಡ್ರಿ, ದ ಡಿಸ್ಟೆನ್ಸ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ವ್ಯಾಲ್ಯೂ. ಡಿಸ್ಟೆನ್ಸ್ ಏನಿರ್ತದಪ್ಪ ಅಂತಂದ್ರೆ ನಮಗೆ ಪಾಸಿಟಿವ್ ವ್ಯಾಲ್ಯೂ ಆಗಿರ್ಬೋದು ಆರ್ ಝೀರೋನ ಆಗಿರ್ಬೋದು, ಪಾಸಿಟಿವ್ ಆರ್ ಝೀರೋ ಆಗಿಲ್ಲ, ಝೀರೋ ಸಮ್ ಟೈಮ್ ಆಗಿರ್ಬೋದು. ರೆಸ್ಟ್ ಸ್ಟೇಟಲ್ಲಿ ಆಬ್ಜೆಕ್ಟ್ ಇತ್ತಂದ್ರೆ ಮಾತ್ರ ಡಿಸ್ಪ್ಲೇಸ್ಮೆಂಟ್ ಝೀರೋ ಬರುತ್ತೆ, ಡಿಸ್ಟೆನ್ಸ್ ಝೀರೋ ಬರುತ್ತೆ. ಮೋರ್ ಓವರ್ ಕೇಸಲ್ಲಿ ನಾವು ನೋಡೋದೇನಪ್ಪ ಅಂತಂದ್ರೆ ದ ಡಿಸ್ಟೆನ್ಸ್ ಈಸ್ ಹ್ಯಾವಿಂಗ್ ದ ಪಾಸಿಟಿವ್ ವ್ಯಾಲ್ಯೂ. ಡಿಸ್ಟೆನ್ಸ್ ಏನಿರ್ತದಪ್ಪ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಇರ್ತದೆ ಅಂತ ಹೇಳ್ತಾರೆ. ಅದೇ ಈ ಕಡೆ ನೋಡ್ರಿ, ದ ಡಿಸ್ಪ್ಲೇಸ್ಮೆಂಟ್ ಹ್ಯಾವಿಂಗ್ ಅ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ ವ್ಯಾಲ್ಯೂ. ಡಿಸ್ಟೆನ್ಸು ಪಾಸಿಟಿವ್ ಒಳಗೆ ಇರ್ತದಂತ, ಡಿಸ್ಟೆನ್ಸ್ ಏನಾಗ್ಬೋದು, ಡಿಸ್ಟೆನ್ಸು ಪಾಸಿಟಿವ್ ಇರ್ತದೆ, ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಝೀರೋ ಇರ್ಬೋದು. ಹ್ಯಾಂಗ ಅನ್ನೋದನ್ನ ಒಂದು ಸಣ್ಣ ಎಕ್ಸಾಂಪಲ್ ಆಗಿ ನೋಡ್ರಿ. ನೀವು ನೋಡ್ರಿ, ಈಗ ನೀವು ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಿ, ಹೌದಾ. ಸೊ ಇನ್ ದ ಇನಿಷಿಯಲ್ ಪೊಸಿಷನ್ ಎ, ಫೈನಲ್ ಪೊಸಿಷನ್ ಎಫ್. ಇಲ್ಲಿ ಟೋಟಲ್ ನಿಮ್ದು ವ್ಯಾಲ್ಯೂ ಏನಪ್ಪ, ರೌಂಡ್ ಅಬೌಟ್ ಸಮ್ 10 ಕಿಲೋಮೀಟರ್ ಬಂತು.
ಹೌದಾ? ಈಗ ಫಾರ್ ಎಕ್ಸಾಂಪಲ್ ನೀವು ಎ ದಿಂದ ಹೋಗಿ ಮತ್ತೆ ಜಿಗೆ ಹೊಳ್ಳಿ ಬಂದ್ರೆ ಅಂತ ಅನ್ಕೊಳ್ಳಿ. ಎ ದಿಂದ ಹೋಗಿ ಎಫ್ ಗೆ ರೀಚ್ ಆಗಿ ಎಫ್ ದಿಂದ ಹೊಳ್ಳಿ ಜಿಗೆ ಬಂದ್ರೆ ಅಂದ್ರೆ, ಈಗ ಎಕ್ಸಾಂಪಲ್ ಬೇಡ, ಹೊಸ ಎಕ್ಸಾಂಪಲ್ ತಗೊಂಡಿದ್ದೀವಿ. ನೋಡಿ, ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಮೇಲೆ ಸರ್ಟನ್ ಪಾಯಿಂಟ್ಸ್ಗಳು ಅದಾವ. ಅವುಗಳನ್ನ ಎ ಬಿ ಸಿ ಡಿ ಇ ಅಂತ ನೇಮ್ ಮಾಡ್ತೀವಿ. ಮೊದಲಿಗೆ ನೀವು ಎ ದಿಂದ ಇ ಹೋದ್ರಿ, ಎ ದಿಂದ ಇ ಹೋದ್ರಿ, ಹೌದಾ? ಅವಾಗ ನೀವು ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗಿರೋದ್ರಿಂದ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತಪ್ಪ? 10 ಮೀಟರ್. ಮತ್ತೆ ಇ ದಿಂದ ಏನ್ ಮಾಡ್ತಾರಪ್ಪ? ಹೊಳ್ಳಿ ಸಿ ಗೆ ಬಂದ್ರೆ ಅನ್ಕೋರಿ. ಎಲ್ಲಿಂದ? ಇ ದಿಂದ ಸಿ ಗೆ ಬಂದ್ರಿ. ಇ ದಿಂದ ಸಿ ಗೆ ಬಂದ್ರೆ ನೀವು ಅಪೋಸಿಟ್ ಡೈರೆಕ್ಷನ್ ಆಗಿ ಬರ್ತೀರಿ. ಡಿಸ್ಪ್ಲೇಸ್ಮೆಂಟ್ ಆಗಿರೋದು ಯಾವಾಗ ಈ ಕಡೆ ಡೈರೆಕ್ಷನ್, ನೀವು ಅಪೋಸಿಟ್ ಆಗಿ ಮೂವ್ ಆಗೋದ್ರಿಂದ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಈಗ ಎ ದಿಂದ ಹೋಗಿ ಇ ಗೆ ರೀಚ್ ಆದರೆ ಅಲ್ಲಿ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಇತ್ತು. ಯಾಕ? ಅಲ್ಲಿ ದಿಕ್ಕಲ್ಲಿ ಯಾವುದೇ ರೀತಿ ಬದಲಾವಣೆ ಬಂದಿದ್ದಿಲ್ಲ. ಅದೇ ಎ ದಿಂದ ಬಂದು ಇ ರೀಚ್ ಆದ್ರೆ ಇ ದಿಂದ ಮತ್ತೆ ಹೊಳ್ಳಿ ರಿವರ್ಸ್ ಏನೋ ಡೈರೆಕ್ಷನ್ ರಿವರ್ಸ್ ಮಾಡ್ಕೊತಿರಲ್ಲ, ಡೈರೆಕ್ಷನ್ ರಿವರ್ಸ್ ಮಾಡ್ಕೊಂಡು ಇ ದಿಂದ ಮತ್ತೆ ಸಿ ಗೆ ಬಂದು ರೀಚ್ ಆದ್ರಿ. ಸೊ ಡೈರೆಕ್ಷನ್ ರಿವರ್ಸ್ ಆಗಿರೋದ್ರಿಂದ ಅಲ್ಲಿನೂ ಕೂಡ ನೀವು ಸ್ಟ್ರೇಟ್ ಲೈನ್ ಮೂವ್ ಆಗ್ತೀರಿ. ಆದ್ರಿಂದ ದಿಕ್ಕು ಬದಲಾವಣೆ ಆಗಿರೋದ್ರಿಂದ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಆಮೇಲೆ ಇನ್ನೊಂದು ಕೇಸ್ ಜೀರೋ ಡಿಸ್ಪ್ಲೇಸ್ಮೆಂಟ್ ಅಂತ. ಜೀರೋ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಹೆಂಗಾಗಿರ್ತದೆ? ಎ ಇಂದ ಸ್ಟಾರ್ಟ್ ಮಾಡಿಕೊಂಡು ಇ ಗೆ ಬಂದ್ರಿ, ಸಿ ಗೆ ಬಂದ್ರಿ, ಮತ್ತೆ ಮಾಡಿ ಎ ಗೆ ಬಂದು ರೀಚ್ ಆದ್ರೆ ಆಗ ನಿಮ್ಮ ಡಿಸ್ಪ್ಲೇಸ್ಮೆಂಟು 0 ಆಗಿರ್ತದೆ. ಈ ಪಾಯಿಂಟ್ ಅನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಡಿ. ನಿಮ್ಮ ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡಿರೋದು ಎ ದಿಂದ, ಮತ್ತೆ ಆ ಜರ್ನಿ ಬಂದು ಎಂಡ್ ಆಗ್ತಿರೋದು ಎ ಅಲ್ಲೇ ಬಂದು ಎಂಡ್ ಆಗ್ತದೆ. ಯಾವಾಗ ಈ ರೀತಿ ಆಗ್ತದ, ಈ ರೀತಿ ಆದಾಗ ನಾವೇನು ಹೇಳ್ತೇವೆ ಅಂತಂದ್ರೆ, ಇನ್ ದ ಕೇಸ್ ವೇರ್ ದ ಇನಿಷಿಯಲ್ ಪೊಸಿಷನ್ ಆಫ್ ದ ಜರ್ನಿ and the final position of the journey both are the same, then the displacement of the object is 0. ಯಾಕೆ 0 ಇರ್ತದ್ರಿ? ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಹೇಳ್ತದ? ಮೊದಲು ಎಲ್ಲಿದ್ರಿ, ಆಮೇಲೆ ಎಂಡ್ ಆಫ್ ದ ಜರ್ನಿ ಒಳಗೆ ನೀವು ಎಲ್ಲಿದ್ರಿ, ಜರ್ನಿ ಆಗಾನ ನೀವು ಎಲ್ಲಿದ್ರಿ ಅನ್ನೋದು ಹೇಳ್ತದೆ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ ಮತ್ತೆ ನೀವು ಅಲ್ಲೇ ಬಂದು ಕೂತ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಇನಿಷಿಯಲ್ ಪೊಸಿಷನ್ ಯಾವುದು, ಫೈನಲ್ ಪೊಸಿಷನ್ ಯಾವುದು, ಎರಡು ಒಂದೇ ಆಗಿರ್ತದೆ. ಆ ಕೇಸಲ್ಲಿ ಅಲ್ಲಿ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಎಲ್ಲಿ ಬರ್ತದೆ? ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಅಲ್ಲಿ ಬರುವುದಿಲ್ಲ. ಸೊ ಯಾವ ಸ್ಥಳದಿಂದ ನೀವು ನಿಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿ ಮತ್ತು ಅದೇ ಸ್ಥಳಕ್ಕೆ ಬಂದು ನೀವು ಕೂತಿದ್ರಿ ಅಂತಂದ್ರೆ ಅಲ್ಲಿ ನಿಮ್ಮದು ಡಿಸ್ಪ್ಲೇಸ್ಮೆಂಟ್ ಏನಾಗಿರ್ತದೆ? 0 ಆಗಿರ್ತದೆ. ಓಕೆ, in which situation the initial position and the final position both are the same, then the displacement will be 0. Okay, so idenappa antandanga ಆಮೇಲೆ ಇನ್ನೊಂದು ಎ ದಿಂದ ಮಾತ್ರ ಏಕೆ ಬಂದಂತ ಹೇಳಿದರೆ ಅಲ್ಲಿ ಏನು ಹೇಳಿದ್ರಿ? ಡಿಸ್ಪ್ಲೇಸ್ಮೆಂಟ್ 0 ಆಗಿರ್ತದೆ ಅಂತ ಹೇಳಿದೆ. ಆದರೆ ಅಲ್ಲಿ ಡಿಸ್ಟೆನ್ಸ್ 0 ಆಗಲ್ಲ. ಯಾಕಂದ್ರೆ ಮೊದಲು ಎ ದಿಂದ ಈಗ ಬಂದ್ರಿ ಅಂದ್ರೆ ಎಷ್ಟು ಟ್ರಾವೆಲ್ ಮಾಡಿದ್ರಿ? 10 ಮೀಟರ್ ಟ್ರಾವೆಲ್ ಮಾಡಿದ್ರಿ. ಮತ್ತು ಇ ದಿಂದ ಎಗೆ ಬಂದ್ರಿ, ಮತ್ತೆ 10 ಮೀಟರ್ ಟ್ರಾವೆಲ್ ಮಾಡಿದ್ರಿ. ಅಂದ್ರೆ ಟೋಟಲ್ ಆಗಿ ನಿಮ್ಮ ಡಿಸ್ಟೆನ್ಸ್ ಎಷ್ಟಾಯ್ತಪ್ಪ? 20 ಐತಿ ನಿಮ್ದು ಡಿಸ್ಟೆನ್ಸ್. ಆದ್ರೆ ಡಿಸ್ಪ್ಲೇಸ್ಮೆಂಟ್ 0 ಆಯ್ತು. ಓಕೆ, ಸೊ ಅದ್ರ ಬಗ್ಗೆ ನಾನು ಎಕ್ಸಾಂಪಲ್ಸ್ ಹೇಳ್ತೀನಿ. ಓಕೆ, ಸೊ ಫೈನಲಿ, so this is the fifth one. It can be 0 at the end of the journey or end of the motion. So they will sorry ನಾನು ಡಿಸ್ಟೆನ್ಸ್ ಹೇಳ್ತೀನಿ. ಡಿಸ್ಟೆನ್ಸ್ ಇಟ್ ಕ್ಯಾನಾಟ್ ಬಿ 0 at the end of the motion. ಅಂದ್ರೆ ಯಾವಾಗ ಚಲನೆ ಮುಕ್ತಾಯವಾಗ್ತದೆ, ಚಲನೆ ಮುಕ್ತಾಯ ಆದಾಗ ಇದು ಯಾವಾಗಲೂ 0 ಇರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ಬೋದು? ಇಟ್ ಕ್ಯಾನ್ ಬಿ 0 at the end of the journey. ಅಂದ್ರೆ ಡಿಸ್ಪ್ಲೇಸ್ಮೆಂಟು ನಿಮ್ಮದು ಪ್ರಯಾಣ ಮುಗಿದ ತಕ್ಷಣ 0 ಆಗಬಹುದು, ಆದರೆ ಡಿಸ್ಟೆನ್ಸ್ ಏನಾಗುವುದಿಲ್ಲ, 0 ಆಗುವುದಿಲ್ಲ.
ಅಲ್ಲಿ ನೋಡಿದ್ರೆ ಎಕ್ಸಾಂಪಲ್ ಏನಿಂದ ಸ್ಟಾರ್ಟ್ ಮಾಡಿ ಮತ್ತೆ ಏಕೆ ಬಂದಿರ್ತಾರೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ 0 ಆಯ್ತು, ಹೌದಾ? ಆದ್ರೆ ಡಿಸ್ಟೆನ್ಸ್ ಏನಾಗಿಲ್ಲ, 0 ಆಗಲಿಲ್ಲ. ಡಿಸ್ಟೆನ್ಸ್ ಏನು ಬಂತಲ್ಲಿ ನಮಗೆ 20 ಮೀಟರ್ಸ್ ಅಂತ ಬಂತು. ಸೊ ಈ ರೀತಿ ನಾವೇನು ನೋಡ್ತೀವಪ್ಪ ಅಂತಂದ್ರೆ ಈ ಡಿಸ್ಟೆನ್ಸು ಆಮೇಲೆ ಈ ಡಿಸ್ಪ್ಲೇಸ್ಮೆಂಟ್ನ ವ್ಯತ್ಯಾಸಗಳನ್ನು ನೋಡ್ತೀವಿ. ಓಕೆ, ಸೊ ವಿಲ್ ಕಂಟಿನ್ಯೂ ದಿಸ್ ಒನ್ ಇನ್ ದ ನೆಕ್ಸ್ಟ್ ವೀಡಿಯೋಸ್.